ಕಲಬುರಗಿ ಜಿಲ್ಲೆಯ ಜೋರಗಿ ತಾಲೂಕಿನ ಬಣಮಗಿ ಗ್ರಾಮದ ನಿವಾಸಿಯಾದ ಗುಂಡಪ್ಪ ತಂದೆ ಮಲ್ಕಪ್ಪ ಪ್ರವರ್ಗ ಒಂದು ಕಬಲ್ಗೆ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಇವರ ಸರ್ವೆ ನಂಬರ್ ಜಮೀನ ಸರ್ವೆ ನಂಬರ್ 77/2 ಇಷ್ಟರಲ್ಲಿ 32 ಗುಂಟೆಯನ್ನು ಬೇರೆ ಸಮುದಾಯದ ವ್ಯಕ್ತಿಯ ಹೆಸರಿಗೆ ಅಂದ್ರೆ ಮಲ್ಲಮ್ಮ ಕಮ್ಮ ಬಸವರಾಜ್ ಎಂಬ ಹೆಸರಿಗೆ ಪಾಣಿಯಲ್ಲಿ ದಾಖಲಾಗಿರುತ್ತದೆ. ಈ ಸಂಬಂಧಪಟ್ಟಂತ ದಾಖಲಾತಿಗಳಿಗೆ RI ಮತ್ತು VO ಇಬ್ಬರು ಕೂಡ ಹೇಳಿ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹೆಸರು ನಕಲಿ ಪತ್ರವನ್ನು ಸೃಷ್ಟಿಸಿ ಮತ್ತು ಇನ್ನಿತರ ದಾಖಲಾತಿ ಮೊಟೇಶನ್ ಅವೆಲ್ಲ ಸೇರಿಗೇಶನ್ ಇವು ಸೃಷ್ಟಿ ಮಾಡಿಗೆಸಿ ಅವ್ರ ಹೆಸರಿಗೆ ವರ್ಗಾವಣೆ ಮಾಡಿರ್ತಾರೆ. ನಾವು ಈಗಾಗಲೇ ಇದ್ರೊಳಗೆ ನಾವು ಗಮನಿಸಬಹುದು. ನಾವು ಪಾಣಿಯಲ್ಲಿ ಇಲ್ಲಿ ಇರ್ತಕ್ಕಂತ 2001ರಿಂದ 2020 ತನಕ ದುಂಡಪ್ಪ ಎಂಬ ವ್ಯಕ್ತಿ ಹೆಸರಿನ ಮೇಲೆ ಜಮೀನು ಇದೆ. ಮುಂದೆ ನಾವು 2024ರಲ್ಲಿ ನಾವು ನೋಡ್ಬೋದು. ನಾವು ಇವ್ರು ಅನಧಿಕೃತವಾಗಿ ಯಾವುದೇ ಸೈನ್ ಮಾಡ್ಲಾರ್ದೆ ಹಾಗೂ ಇವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿಸಿ ತಮ್ಮ ಹೆಸರಿಗೆ ದಾಖಲಾತಿ ನೋಂದಣಿ ಮಾಡಿರ್ತಾರೆ. ನಾನ್ ಕೇಳುವುದು ಒಂದೇ ವಿಷಯ ಏನಂತ ಹೇಳಿದ್ರೆ, ನೀವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನೀವೇನ ತಾವು ಜನಪರವಾಗಿ ಸಿದ್ದೀರಾ ಅಥವಾ ಏನಂತ ಹೇಳ್ತಾರೆ ಪಟ್ಟಬದ್ಧ ಹಿತಾಸಕ್ತಿಯನ್ನು ನಡೆಸ್ತಾ ಇದ್ದೀರಾ ಅಥವಾ ಮೇಲ ರಾಜಕೀಯ ವ್ಯಕ್ತಿಗಳ ಸಂಬಂಧಪಟ್ಟಂತೆ ಕೈಗೊಂಬೆ ಆಗಿದ್ದಾರೆ ಅನ್ನೋ ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಪ್ರಕಾರ 1964 ಸೆಕ್ಷನ್ 129 ಏನ್ ಹೇಳ್ತದ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಗೆ ನಾವು ಮಾತಾಡೋದು. ಆಮೇಲೆ ಏನದ ಸರ್ ಅದು ಅವ್ರ ಹೆಸರು ಮ್ಯಾಗ ಅವ್ರು ವರ್ಗಾವಣೆ ಮಾಡ್ಕೊಂಡು ಹೊಡಿದಾರ ಅವರು. ಮತ್ ಇವ್ರು ಕೇಳಕ್ ಹೋದ್ರೆ ಏನಂತ ಹೇಳ್ತಾರೆ ಸರ್, ಅವರು ಇವ್ರ ಮ್ಯಾಗ ಏನದ ಹೇಳಿ ಗುಂಡಗಿರಿ ರೀತಿನೇ ವರ್ತನೆ ಮಾಡ್ತಾರೆ ಸರ್. ಮೇಲೆ ನಾವು RI ಅವ್ರಿಗೂ ಕೂಡ ಹೇಳಿದ್ವಿ ಸರ್. ನಾವು ಸರ್ ಈ ರೀತಿ ತಪ್ಪಾಗಿದೆ, ಲೋಪದೋಷಗಳು ಸರಿಪಡಿಸ್ಕೊಳ್ಳಿ ಸರ್. ಸರಿಪಡಿಸ್ಕೊಂಡು ಯಾರ ಹೆಸರು ಮ್ಯಾಗ ಯಥ ರೀತಿ ನಾವು ವರ್ಗಾವಣೆ ಮಾಡಿರ್ತಾರೆ ಅಂತ ಹೇಳಿದ್ವಿ ಸರ್. ಅವ್ರ ಏನಂತ ಹೇಳ್ತಾರೆ ಸರ್ ತಪ್ಪಾಗಿದೆ, ಆದ್ರೂ ಕೂಡ ನನಗ್ ಗೊತ್ತಿಲ್ಲ, ನಾವು ವಿಲೇಜ್ ಅಕೌಂಟ್ ಅವ್ರು ಸೈನ್ ಮಾಡಂದ್ರೆ ಸೈನ್ ಮಾಡೀನಿ ಅಂತ ಹೇಳ್ತಾರೆ. ಇನ್ನೊಂದ್ ಏನಂತ ಹೇಳ್ತಾರ, ನಾನು ಏನು ದೇವರದ ನೀವ್ ಏನ್ ಮಾಡ್ಕೋರಿ ಅಂತ ಹೇಳ್ತಾರ. ಕಾನೂನಿಡಿಯಲ್ಲಿ ನಾವು ಹೇಳೋದು ಕೇಳ್ಕೊಳ್ಳೋದು ವಿಷಯ ಒಂದೇ. ಏನಂತ ಹೇಳ್ತಾರೆ ಸರ್, ನಿಮ್ ದೇವ್ರು ಇರ್ಲಿ ಹಿಂದಿರ್ಲಿ ಬಗ್ಲಾಗಿರ್ಲಿ ಯಾರಿಗಿರ್ಲಿ ರೈತರಿಗೆ ಅನ್ಯಾಯ ಆಗ್ಯದ, ಮೊದಲೇನಾದ ರೈತರಿಗೆ ಸರಿಪಡಿಸ್ರಿ. ಇನ್ನೊಂದು ಇವ್ರು ಕೂಡ ಇವ್ರು ಮಾತಾಡ್ತಾರೆ ಸರ್. ಇವ್ರು ರೆಡಿ ಮಾಡ್ತೀವಿ. ಮತ್ತ ನಂತರ 356ನೇ ಸೆಕ್ಷನ್ ಪ್ರಕಾರ ಫೋರ್ಜರಿ ಕೇಸ್ ಆಗ್ತೀವಿ. 357ನೇ ವಿಧಿ ಪ್ರಕಾರ ಸರ್ಕಾರ ದಾಖಲಾತಿಗಳು ನೀವು ಸುಳ್ಳು ಅಂತ ನಕಲಿ ಮಾಡ್ಕೊಂಡ್ರೆ 7 ವರ್ಷ ಸಜಾ ಆಗ್ತದ. ಮುಂದಿನ ದಿನಗಳೇನೋ ಸರ್ ನಮ್ಮ ಆಗ್ರಹ ಹೇಳೋದು ಒಂದೇ ಸರ್, ಇವ್ರು ಇಬ್ಬರು ಅಮಾನತ್ ಆಗ್ಬೇಕ್ರಿ. ಒಂದು ಎರಡನೇ ಯಥಾಸ್ಥಿತಿಯಲ್ಲಿ ಏನೇ ಜಮೀನಿತ್ತು ಅದೇ ರೀತಿ ವರ್ಗಾವಣೆ ಮಾಡ್ಬೇಕು ಸರ್. ಒಂದೇ ಸರ್, ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ DC ಕಚೇರಿ ಎದುರುಗಡೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಸರ್. ಅಭಿಷೇಕ್ ಚಕ್ರವರ್ತಿ RPI ಪಾರ್ಟಿ ಪ್ರೆಸಿಡೆಂಟ್ ಸರ್. ನಮ್ದು ಬನ್ನಿ ಗ್ರಾಮ ರೀ, ತಾಲೂಕ್ ಜೇವರ್ಗಿ, ಜಿಲ್ಲಾ ಗುಲ್ಬರ್ಗ ರೀ. ನಮ್ದು ಬನ್ನಿ ಗ್ರಾಮದಾಗ ಸರ್ವೆ ನಂಬರ್ 77/2 ನಮ್ಮ ಮುತ್ತನ ಹೆಸರಲ್ಲೇ ಜಮೀನ್ ಇದೆ ರೀ. ಅದೇನಾಗಿದೆ, ನಮ್ಮ ಬೇರೆ ಕಾಸ್ಟ್ ಪ್ರವರ್ಗ ಒಂದು ಕಬ್ಬಲಿಯ ಕಾಸ್ಟಿಗೆ ಸೇರಿದ್ದು. ಅದು ವರ್ಗಾವಣೆ ಏನಾಗಿದೆ, ವಾರಸುದಾರ ಅಂತ ಬೇರೆ ಒಂದು ಕಾಸ್ಟಿಗೆ ಲಿಂಗಾಯತ ವರ್ಗದವರಿಗೆ ವಾರಸು ಮಾಡಿದ್ದಾರೆ ಇಲ್ಲಿಗಲ್ ಆಗಿ. ಇದು ವಿಷಯ ಕುರಿತು ನಾವು ತಲಾಟಿಯವರಿಗೆ ಈಗಾಗಲೇ ಕರೆ ಮಾಡಿ ಕೇಳಿದಾಗ ಅವ್ರಂತಾರೆ, ಇದು ನಮ್ಮ ಜವಾಬ್ದಾರಿ ಎಲ್ಲ, ನಾನು ಲೀವ್ ಮೇಲೆ ಇದ್ದೆ, ಅದು ಇದೆ ಅಂತ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಆದ ಕಾರಣ ನಾವು ಕೇಳಿದ, ಮೇಡಮ್ ಇದು ನಿಮ್ಮ ಇಲಾಖೆಯಿಂದ ಆಗಿದೆ, ಇದಕ್ಕೆ ನೀವೇ ಹೊಣೆಗಾರರು, ಇದಕ್ಕೇನು ಪರಿಹಾರ ಯಥಾಸ್ಥಿತಿ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡಾಗ ಅವ್ರು ಅಂತಾರೆ ನಾವು ಮಾಡೋದಿಲ್ಲ ಅಂತ ನಿರ್ಭಯವಾಗಿ ಹೇಳಿದ್ದಾರೆ. ನಾವೊಂದು ಸಂಘಟನೆ ಅಥವಾ ನಾವು ಪ್ರೆಸ್ ಮೀಟ್ ಹೋಗ್ತೀವಿ ಈ ತರ ಹೇಳಿದ್ರೆ ನನಗೆ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಹೇಳಿ ನಮ್ಗೆ ಎದುರು ಉತ್ತರ ಕೊಟ್ಟು, ಹಾಗೆ ಮತ್ತೆ RI ಅಂತ ಕಳಿಸಿದ್ರು. ದಾಖಲಾತಿ ಮೂಲತಃ ದಾಖಲಾತಿ ಯಾವುದೂ ಕೂಡ ಕೊಟ್ಟಿಲ್ಲ ನಮಗೆ, ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ನಮ್ಮ ಉದ್ದೇಶ ಏನಂದ್ರೆ, ಪಾಣಿನ ಮುತ್ತೈದೆಯರಿಗೆ ಹೆಂಗಿತ್ತು ಹಂಗೆ ಯಥಾಸ್ಥಿತಿ ಕಾಪಾಡಿ, ಏನ ಇಲಿಗಲ್ ಮಾಡಿದಾರಲ್ಲ ಈ ರೀತಿಯಾಗಿ RI ಮತ್ತು ತಲಾಟಿಯವರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಅವ್ರ ಅಧಿಕಾರದಿಂದ ವಜಾಗೊಳಿಸಬೇಕೆಂಬುದೇ ನಮ್ಮ ಉದ್ದೇಶ. ನಿಮ್ಮವ್ರು ಯಾರಾದ್ರೂ ಇರ್ಬೋದು, ನಮ್ಮ ಮುತ್ಯಾರ ಜಾಗ ಅಂದ್ರೆ ನಿಮ್ ಅಪ್ಪ ತಮ್ಮವರು ಅತ್ತೆಯವ್ರು ಯಾರಾದ್ರೂ ಕೊಟ್ಟಿರ್ಬೋದಲ್ಲ, ಮಾಡಿದ್ದಾರೆ ಯಾರಾದ್ರೂ ಕೊಟ್ಟಿರ್ಬೋದಲ್ಲ. ಅವ್ರು ಯಾರು ಇಲ್ರಿ, ಎಲ್ಲ ನಮ್ಮ ಬಾಬಾ ಒಬ್ಬರೇ ಇರೋರು.